ಶಾರ್ಟ್ ಸರ್ಕ್ಯೂಟ್ನಿಂದ ರೈಲಿನ ಬೋಗಿಗಳು ಧಗಧಗ ಅಂತ ಹೊತ್ತಿ ಉರಿತಾ ಇದೆ. ಬಿಹಾರದ ಸಸರಾಂನಲ್ಲಿ ಪ್ಯಾಸೆಂಜರ್ ರೈಲಿನಲ್ಲಿ ಬೆಂಕಿ ಅವಘಡ ಸಂಭವಿಸಿಬಿಟ್ಟಿದೆ. ನೋಡ್ತಾ ಇದ್ದಂತೆ ಆವರಿಸಿದಂತಹ ಬೆಂಕಿ ದಟ್ಟವಾದಂತಹ ಹೊಗೆ ಸಸರಾಂನಲ್ಲಿ ಪ್ಯಾಸೆಂಜರ್ ರೈಲಿನಲ್ಲಿ ಬೆಂಕಿ ಅವಘಡ ಸಂಭವಿಸಿಬಿಟ್ಟಿದೆ. ಶಾರ್ಟ್ ಸರ್ಕ್ಯೂಟ್ನಿಂದ ರೈಲಿನ ಬೋಗಿಗಳು ಧಗಧಗಿಸ್ತಾ ಇದೆ. ಹಾಗಾಗಿ ನೋಡ್ತಾ ಇದ್ದಂತೆ ದಟ್ಟವಾದಂತಹ ಬೆಂಕಿ ಆವರಿಸ್ಬಿಡ್ತು. ಅಲ್ಲಿ ದಟ್ಟವಾದಂತಹ ಹೊಗೆ ಮುಗಿಲೆತ್ತರಕ್ಕೆ ಹೋಗೋದಕ್ಕೆ ಸ್ಟಾರ್ಟ್ ಆಯಿತು. ಗಮನಿಸ್ತಾ ಇದ್ರಿ ದೃಶ್ಯಾವಳಿಗಳಲ್ಲಿ ಬೆಂಕಿಯನ್ನು ನಂದಿಸುವಲ್ಲಿ ಅಗ್ನಿಶಾಮಕ ದಳದವರು ಕೂಡ ಹರಸಾಹಸವನ್ನು ಪಡ್ತಾ ಇದ್ದಾರೆ. ಈ ಮಾಹಿತಿ ತಿಳಿತಾ ಇದ್ದಂತೆ ಏಕಾಏಕಿ ಅಗ್ನಿಶಾಮಕ ದಳದವರು ದೌಡಾಯಿಸಿ ಬಂದು ಅಗ್ನಿಶಾಮಕ ದಳದವರು ಆ ಒಂದು ಬೆಂಕಿಯನ್ನು ನಂದಿಸುವಲ್ಲಿ ಹರಸಾಹಸ ಪಡ್ತಾ ಇದ್ದಾರೆ. ಗಮನಿಸ್ತಾ ಇದ್ದೀರಿ ಯಾವ ರೀತಿಯಾಗಿ ಬೋಗಿ ಹೊತ್ತಿ ಉರಿತಾ ಇದೆ ಅಂತ ಹೇಳಿ. ರೈಲಿನ ಬೋಗಿ ದಗದಗಿಸ್ತಾ ಇದೆ. ಬಾನ್ ಎತ್ತರಕ್ಕೆ ಆ ಹೊಗೆ ದಟ್ಟವಾಗಿ ಆವರಿಸ್ತಾ ಇದೆ. ಗಮನಿಸ್ತಾ ಇದ್ದೀರಿ ದೃಶ್ಯಾವಳಿಗಳಲ್ಲಿ ಯಾವ ರೀತಿಯಾಗಿ ಸುಟ್ಟು ಕರಕಲಾಗ್ತಾ ಇದೆ ಅಂತ. ಸದ್ಯ ಬಿಹಾರದಲ್ಲಿ ನಡೀತಾ ಇರುವಂತಹ ಈ ಒಂದು ದುರ್ಘಟನೆ, ಪ್ಯಾಸೆಂಜರ್ ರೈಲಿನಲ್ಲಿ ಬೆಂಕಿ ಕಾಣಿಸ್ಕೊಂಡಿದೆ. ಸದ್ಯ ಅಲ್ಲಿ ಯಾವುದೇ ಪ್ಯಾಸೆಂಜರ್ ಇರಲಿಲ್ಲ. ಇದ್ದಿದ್ರೆ ಒಂದು ದೊಡ್ಡ ದುರಂತವೇ ನಡೆದು ಹೋಗ್ತಾ ಇತ್ತು. ಸದ್ಯ ಈ ದುರಂತದಿಂದ ಪಾರಾಗಿದೆ. ಸದ್ಯ ಆ ಬೆಂಕಿಯನ್ನು ನಂದಿಸುವಲ್ಲಿ ಅಗ್ನಿಶಾಮಕ ದಳದವರು ಕೂಡ ಹರಸಾಹಸವನ್ನು ಪಟ್ಟು ಕೊನೆಗೆ ಆ ಬೆಂಕಿಯನ್ನು ನಂದಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಸದ್ಯ ಯಾವುದೇ ಪ್ಯಾಸೆಂಜರ್ ಅದರೊಳಗಡೆ ಇರಲಿಲ್ಲ. ಹಾಗಾಗಿ ಪ್ರಾಣಹಾನಿಯ ದುರಂತ ಒಂದು ತಪ್ಪು ಹೋಗಿದೆ. ಇಲ್ಲ ಅಂತಂದಿದ್ರೆ ಏನಾಗ್ತಾ ಇತ್ತು ಅನ್ನೋದೇ ಗೊತ್ತಾಗ್ತಾ ಇರಲಿಲ್ಲ. ಸದ್ಯ ಈ ರೀತಿ ಅವಘಡ ಸಂಭವಿಸಿರೋದು ಒಂದು ರೀತಿ ಎಲ್ಲರಲ್ಲೂ ಆತಂಕ ಮೂಡಿಸ್ತಾ ಇದೆ. ರೈಲಿನಲ್ಲಿ ಏಕಾಏಕಿ ಶಾರ್ಟ್ ಸರ್ಕ್ಯೂಟ್ನಿಂದ ಈ ರೀತಿಯಾಗಿ ಬೆಂಕಿ ಕಾಣಿಸ್ಕೊಂಡಿದೆ ಅಂತ ಹೇಳಿ ಜನ ಒಂದು ರೀತಿ ಆತಂಕ ವ್ಯಕ್ತಪಡಿಸ್ತಾ ಇದ್ದಾರೆ. सर हम रेलवे स्टेशन पर खड़ी गाड़ी